ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೋಜ್ ಕುಮಾರ್ ಅಂದರೆ ಇವತ್ತು ಎಲ್ಲಿ ಬಂದೇವಂದ್ರೆ ಗೋವಾದಾಗ ಅದೀವಿ. ಇವತ್ತು ಗೋವಾದಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಆಮೇಲೆ ಇವತ್ತು ನಾವು ನಿಮಗೆ ತೋರ್ಸಕ್ಕೆ ಬಂದೇವಿ. ಏನಂದ್ರೆ ಡಾಲ್ಫಿನ್ ರೈಡ್ ಐತಿ, ಒಂದು ಬೋಟಿಂಗ್ ಹೋಗಕ್ಕೆ. ಯಾಕಂದ್ರೆ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಬೀಚ್. ನಮ್ದು ಬೋಟ್ ಅಲ್ಲಿ ಐತಿ, ಈಗ ರೆಡಿ ಐತಿ, ನಾವು ಹೊಂಟೇವಂತ. ಅದ್ರೊಳಗೆ ತೋರಿಸ್ತೇವೆ ನಿಮ್ಗೆ. ಮತ್ತು ಡಾಲ್ಫಿನ್ ಆತ, ಜೈಲ್ ಆತ, ಏನೇನೋ ಅದಾವು, ಪ್ಯಾಲೇಸ್ ಆತ, ಎಷ್ಟಕ್ಕೈತೆ ಅಷ್ಟು ತೋರಿಸ್ತೇನಂತ. ಪಟ ಹೋಗಿ ಅಲ್ಲಿ ಹತ್ತಿ 1 ಅವರ್ ರೈಡಿಂಗ್ ಐತಿ. ಅದಕ್ಕೆ 350 ಕೊಟ್ಟೇವಿ. ಆಮೇಲೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಬೀಚಿಗೆ ಹೋಗ್ಬೇಕಾ, ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇನಂತ. ಅಲ್ಲಿ ಮಠ ನೋಡ್ಕೊತೀರಿ. ಆಮೇಲೆ ಇಲ್ಲಿ ಕ್ಲಿಪ್ ಹಾಕಿರ್ತೇನಂತ. ಬರ್ರಿ ಅಲ್ಲಿ ಮಠ ಬಂದೇವ್ರಿ. ಅಂದ್ರೆ ಪ್ರೆಸೆಂಟ್ ಬೋಟ್ದಾಗ ನಿಮ್ಗೆ ಹೇಳ್ದಂಗೆ ಬೋಟಿಂಗ್ ಬಂದೇವಿ. ಇದೇ ಬೋಟ್. ನಿಮ್ಗೆ ಒಂದೆರಡು ಕ್ಲಿಪ್ಸ್ ತೋರಿಸ್ತೇನಂತ. ಆಮೇಲೆ ಏನೇನಂತ ತೋರಿಸ್ತೇವೆ. ಇನ್ನೂ ಬಿಟ್ಟಿಲ್ಲ, ಈಗ ಬಿಡತ್ತಾರ. ಅದಕ್ಕೆ ಅಲ್ಲಿ ಹೋಗಿ ಒಂದೆರಡು ಕ್ಲಿಪ್ ತೋರಿಸ್ತೇನೆ ಅಂತ. ಬರ್ರಿ ಬೋಟಿಂಗ್ದಾಗ. ನೀನು ಜಾನೆ ಬಿಸಿಲು, ನೀನು ಸಾಲದಿರೋ ಹಾಡು, ನೀನು ಬೇಕೆನಿಸೋ ಸಂಜೆ, ನೀನು ಎದೆಯ ಧ್ವನಿಗೆ ಬೆಳಕು, ನೀನೇ ನೀನಾದೆ ಪರಿಸರಿಗಾಯಿ. 5 minutes later. ಜಸ್ಟ್ ಈಗ ಎಲ್ಲಿದ್ದೇವೆ ಅಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ಗಾಡಿ ಒಳಗೆ ಹತ್ತಿ 40 ನಿಮಿಷ ಮತ್ತೆ ಜರ್ನಿ ಇತ್ತು. ಅದನ್ನು ಮುಗಿಸ್ಕೊಂಡು ಈಗ ಕಾಂದೋಲಿಯಂ ಬೀಚಿಗೆ ಬಂದೇವಿ. ಕಾಂದೋಲಿಯಂ ಬೀಚ್ ಇಲ್ಲೇ ಐತೆ ನೋಡ್ರಿ. ಅಲ್ಲಿಂದ ಹಿಡಿದು ಇದೆಲ್ಲ ಕಾಂದೋಲಿಯಂ ಬೀಚ್. ಇವ್ರು ನಮ್ಮ ಬ್ರದರ್, ಇವ್ರು ದೀಪಕ್ ಅಂತ. ಆಮೇಲೆ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ ಅದಾವ, ಡ್ರಿಂಕ್ಸ್ ಎಲ್ಲ ಅದಾವ. ನಾವು ಟೈಮ್ ಆಗೈತಿ, ಅರ್ಧ ತಾಸು ಅಷ್ಟ ಕೊಟ್ಟಾಟ ಟೈಮಿಂಗ. ಪಟ ಮುಗಿಸ್ಕೊಂಡೇವಿ. ಇನ್ನೊಂದು 10 ನಿಮಿಷ ಐತಿ. ಈಗ ನೆಕ್ಸ್ಟ್ ನಾವು ಮತ್ತೆ ಬೇರೆ ಬೀಚಿಗೆ ಹೊಂಟೇವಿ. ಅಲ್ಲಿ ಯಾವ ಬೀಚ್ ಅಂತ ಗೊತ್ತಿಲ್ಲ, ನೋಡ್ಬೇಕು. ಇದು ಹಿಂಗೈತ್ರಿ. ಇದು ಇಲ್ಲಿ ವ್ಯೂ ಚಲೋ ಐತಿ, ಜನನೂ ಜಗ್ಗದಾರ. ನಾವು ಈಗ ಮುಗಿಸ್ಕೊಂಡೇವಿ. ಇನ್ನೊಂದು ಹೋಗ್ತೇವೆ ಈಗ ನೆಕ್ಸ್ಟ್ ಬೀಚಿಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವು ಇದಕ್ಕಂತ ಮತ್ತು ಅಮೌಂಟ್ ಕೊಡ್ಬೇಕು. ಇಲ್ಲಿ ಜಗ್ಗಿ ಜನ. ಇದು ಬಾರ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ನಾವೇನು ಮಾಡಿಲ್ಲ, ಮುಗೀತೀಗ. ಕಾಂದೋಲಿಯಂ ಬೀಚಿಂದ ಹೊಂಟೇವಿ. ನೆಕ್ಸ್ಟ್ ಯಾವ ಬೀಚಿಗೆ ಹೋಗ್ಬೇಕಂತ ನಿಮ್ಗೆ ತೋರಿಸ್ತೇನಂತ. ಇಲ್ಲ ಅಲ್ಲೇ ಹೋಗಿ ಸಿಗ್ತೇನಂತ, ನೋಡೋಣಂತ. ತೋರಿಸ್ತೇನೆ ಬರ್ರಿ. ಗಾಡಿನೂ ತೋರಿಸ್ತೇವಂತ, ನಮ್ಮ ಟೂರಿಸ್ಟ್ ಗೈಡಿನ ತೋರಿಸ್ತೇವಂತ. ಅವ್ರ ಪ್ಯಾಕೇಜ್ ನಿಮ್ಗೆ ಹೇಳ್ತಾರೆ, ಏನೇನು ಎಲ್ಲೆಲ್ಲಿ ಹೆಂಗೆ ಐತೆ ಅನ್ನೋದು. ಅದಕ್ಕೆ ಬರ್ರಿ ಅವ್ರ ಕಡೆನ ತೋರಿಸ್ತೇನಂತ. 1 hour later. ಈಗ ಜಸ್ಟ್ ಎಲ್ಲದೇವ ಅಂದ್ರೆ ಬಾಗಾ ಬೀಚ್ ಕಡೆ ಬಂದೀವಿ. ಆಮೇಲೆ ಆಗದು ಹೇಳ್ದಂಗೆ ನಮ್ಮ ಡ್ರೈವರ್ ಗೈಡ್ ಅದಾರಲ್ಲ, ಹೇಳ್ತಾರೆ ನಿಮ್ಗೆ ಹೆಂಗೆ ಪ್ಯಾಕೇಜ್ ಐತಿ, ಎಷ್ಟಕ್ಕೈತಿ. ಇಲ್ಲಿ ಗೋವಾಕ್ಕೆ ಬಂದಾಗ ಯಾರ್ಯಾರು ಬಂದಿರಲ್ಲ ಪ್ಯಾಕೇಜ್ ಒಳಗೆ ನೋಡ್ರಿ. ಯಾಕಂದ್ರೆ ಕಮ್ಮಿ ಪ್ಯಾಕೇಜ್ ಒಳಗೆ ಜಾಸ್ತಿ ತೋರಿಸ್ತಾರೆ ಅವ್ರು. ಅದಕ್ಕೆ ಅವ್ರನ್ನ ಕೇಳೋಣಂತ ಬರ್ರಿ. ಇದ ನೋಡ್ರಿ ನಮ್ಮ ಗಾಡಿ. ಇಂಥ ಗಾಡಿ ತೋರಿಸ್ತಾರೆ, ಇಂಥ ಗಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಟಿ ಟಿ ಒಳಗೆ ತೋರಿಸ್ತಾರೆ. ಭಯ್ಯ चलो करे। गुड मॉर्निंग एवरीबॉडी। गोवा का टूर का साइट सीइंग का प्रोग्राम होता है। 1 डे साउथ गोवा, 1 डे नॉर्थ गोवा। साउथ गोवा फर्स्ट पॉइंट रहता है आपका हार्बर पॉइंट, फिश एक्वेरियम, कुलवा बीच, मंगेशी टेम्पल, शांता दुर्गा टेम्पल, ओल्ड गोवा चर्च, जो गोवा का सबसे फेमस चर्च है, जिसमें 500 ईयर्स ओल्ड मम्मी रखा हुआ है बॉडी। लास्ट बागा बीच बोट क्रूज रहता है, जिसमें गोवा का कल्चरल डांस प्रोग्राम, चाइल्ड डांस, कपल डांस, लेडीज डांस, जेंट्स डांस प्लस साइट सीइंग पॉइंट भी होता है। और टुमारो नॉर्थ साइड रहता है। साउथ नॉर्थ साइड में आपको फर्स्ट रहेगा डॉल्फिन ट्रिप। वो आपको बोट राइड रहेगा, उसमें आपको लाइट हाउस, सेंट्रल जेल, फोर्ट टेगोदा प्लस डॉल्फिन नेचुरल देखने को मिलता है। उसके बाद कांदोलिम बीच जो फॉरनर बीचेस है। लंच होगा, लंच के बाद सोनो बीच रहता है, जो गोवा का सबसे फेमस बीच है। स्विमिंग करने के लिए सेफ रहता है यहाँ पे। 1 मेंबर्स को 400 पर पर्सन का टिकट लगता है। बट हम लोग डेली आते थे 350, 1 मेंबर्स को 350 में फुल डे साइट सीइंग होता है। मॉर्निंग 9:30 टू इवनिंग 7 o'clock हम लोग फिनिश होता है। तो 1 मेंबर्स को एक्चुअली 400 है, बट हम लोग डेली आते थे 350, 1 मेंबर्स को टिकट ऐसा रहता है। मेरा मोबाइल नंबर है 70304167
36 AK गुप्ता वास्को रेलवे स्टेशन के पास मेरा ऑफिस है। रिलायंस टूर एंड ट्रेवल्स है, वास्को रेलवे स्टेशन के पास में मेरा ऑफिस है। ಈಗ ಹಿಂಗೆ ಇಷ್ಟಿಷ್ಟು ಐತಲ್ಲ, ಇಷ್ಟು ನಮ್ಮ ಬ್ರದರ್ ಹೇಳಿದ್ರು 350, ಯಾಕಂದ್ರೆ ಭಾಳ ಕಮ್ಮಿ ಐತಿ. ಗೋವಾಕ್ಕೆ ಬಂದಾಗ ನಾರ್ತ್ ಸೌತ್ ಅಂತ ಎರಡು ಇರ್ತಾವೆ. ಸೌತ್ ಅಂದ್ರೆ ಅದು ಟೆಂಪಲ್ ಅದು ಹೇಳಿದ್ರಲ್ಲ, ನಾರ್ತ್ ಮತ್ತೆಲ್ಲ ನಿಮಗೆ ಹೇಳ್ದಂಗೆ ಬೀಚಸ್. ನಾವು ಇವತ್ತು ನಾರ್ತ್ ಕಡೆ ಬಂದೇವಿ, ಎಲ್ಲ ಬೀಚಸ್ ನೋಡತ್ತೀವಿ. ಅದಕ್ಕೆ ಇಲ್ಲೈತೆ ನೋಡ್ರಿ, ನಮಗೆ ಇಂಥ ಗಾಡಿಗಳು ಕರ್ಕೊಂಡು ಹೋಗ್ತಾರೆ. ಮುಂದೆ ನಾವು ಈಗ ಎಲ್ಲಿ ಬಂದೇವಂದ್ರೆ ಬಾಗ ಬೀಚಿಗೆ ಬಂದೀವಿ. ಬರ್ರಿ ಅಲ್ಲಿ ತೋರಿಸ್ತೇನಂತ ಬಾಗ ಬೀಚ್ ಒಳಗೆ ಹೆಂಗೈತಿ ಏನೇನೈತಿ ಬರ್ರಿ. A few moments later. ಆಮೇಲೆ ಇದನ್ನು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊರಿ ಎಲ್ಲ. ಇದು ಗೋವಾದಾಗ ದೊಡ್ಡ ಬೀಚ್ ರೀ. ಇದು ದೊಡ್ಡ ಬೀಚ್ ಅನ್ನೋದಕ್ಕಿಂತ ಏನೋ ಫೇಮಸ್ ಬೀಚ್ ಆತ. ಆಮೇಲೆ ಭಾಳ ಜನ ಇಲ್ಲೇ ಬರೋದು ಟೂರಿಸ್ಟ್ ಜನ ಇದಕ್ಕೆ ಮತ್ತು ಕಲ್ಲಂಗುಡ್ ಬೀಚಿಗೆ. ಯಾಕಂದ್ರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಅಂಗಡಿಗಳು ಜಾಸ್ತಿ ಅದಾವೆ. ಸ್ಟ್ರೀಟ್ ಇಲ್ಲದಾವ ನೋಡ್ರಿ, ನಿಮಗೆ ಹೇಳ್ದಂಗೆ ಆ ಕಡೆ ಅದಾವು. ಇಲ್ಲೆಲ್ಲ ಅಂಗಡಿ ರೀ, ಅವಕ್ಕೆಲ್ಲ ಅಲ್ಲಿ ಕುಂದ್ರಾಕ ರೊಕ್ಕ ಕೊಡ್ಬೇಕ್ರಿ. ನಾವು ಸ್ವಲ್ಪ ಹೊತ್ತು ನೀರಾಗ ಅಡ್ಡಾಡಿ ಬಂದೀವಿ. ಅಡ್ಡಾಡಿ ಫಸ್ಟ್ ಕ್ಲಾಸ್ ಬಂದೀವಿ. ಇಲ್ಲೈತೆ ನೋಡ್ರಿ ಬಾಗ ಬೀಚ್ ಅನ್ನೋದು. ಆಮೇಲೆ ಇಲ್ಲ ಎಲ್ಲ ಪಸಂದ್ ಆ್ಯಕ್ಟಿವಿಟಿಗಳು ಅದಾವ್ರಿ ಇಲ್ಲಿ. ಇದಕ್ಕಂತ ಪ್ಯಾಕೇಜ್ ಆದ್ರೆ 1500 ರೂಪಾಯಿ ಇರ್ತೈತೆ ರೀ. 5 ಇಲ್ಲ 4 ಆಟ ಆಡಿಸ್ತಾರೆ. ಆಮೇಲೆ ನಾವು ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಂತಿತ್ತು, ಬಟ್ ಆಗಲಿಲ್ಲ. ಯಾಕಂದ್ರೆ ಒಂದಕ್ಕೆ 800 ರೂಪಾಯಿ ಇತ್ತು. ಈಗೂ ಕಾಲು ಮಿಂಚಿಲ್ಲ, ಯಾಕಂದ್ರೆ ನೋಡ್ಬೇಕು ಏನೇನಕೈತಿ ಏನೇನಿಲ್ಲ ಮಾಡ್ಬೇಕನ್ನತ್ತ ನಮ್ಮ ಅಣ್ಣ. ಬಟ್ ನೋಡ್ಬೇಕು, ಅದಕ್ಕೆ ಇಷ್ಟೈತಿ. ಅಲ್ಲೆಲ್ಲ ಸರಿ. ಆಮೇಲೆ ಜಾಸ್ತಿ ಹೇಳ್ಬೇಕಂದ್ರೆ ಇದು ಮಸ್ತ್ ಐತಿ ಬೀಚ್. ಇದು ಭಾಳ ಜನ ಲೈಕ್ ಮಾಡ್ತಾರೆ. ಭಾಳ ಜನ ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಜಾಸ್ತಿ ಗೋವಾದಾಗ ಬರೋದು ಅಂದ್ರೆ ಇದಲ್ಲ. ಆಮೇಲೆ ಕಲ್ಲಂಗುಡ್ಡ ಒಂದು ಅದು ತೋರಿಸ್ತೀನಿ. ನೆಕ್ಸ್ಟ್ ಅಲ್ಲೇ ಹೋಗ್ತೀವಿ. ಅಲ್ಲಿ ಹೋಗಿ ನಿಮ್ಗೆ ಏನನ್ನು ತೋರಿಸ್ತೀನಿ, ಏನಕ್ಕೈತಿ ಏನೇನಿಲ್ಲ ನಿಮಗೆ ಹೇಳ್ತಾನಂತ. ಬರ್ರಿ ಅಲ್ಲಿ ಮಠ ನೋಡೋಣಂತ ಏನಕ್ಕೈತಿ. ಹಾಡು ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಪ್ರೀತಿ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು, ನಿನ್ನ ಬಿಟ್ಟು ನಂಗೆ. The next day. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೋಜ್ ಕುಮಾರ್ ನರೇಂದ್ರ. ಇವತ್ತೆಲ್ಲಿದ್ದೇವೆ ಅಂದ್ರೆ ಸೆಕೆಂಡ್ ಡೇ ಗೋವಾದಾಗ ಅದೇವಿ. ಇವತ್ತು 2ನೇ ದಿವಸ ನಮ್ದು. ಇವತ್ತು ಎಲ್ಲಿ ಅಡ್ಡಾಡತ್ತೇವೆ ಅಂದ್ರೆ ಸೌತ್ ಗೋವಾ ಕಡೆ ಅಡ್ಡಾಡತ್ತೀವಿ. ಸೌತ್ ಗೋವಾ ಒಳಗೆ 6ರಿಂದ 7 ಪ್ಲೇಸ್ ಬರ್ತಾವೆ. ಅವು ಯಾವ್ಯಾವ ಅಂತ ಇವತ್ತು ನಾವು ನಿಮಗೆಲ್ಲ ಹೇಳ್ತೇವಂತ. ಆಮೇಲೆ ಇವತ್ತು ನಾವು ಈಗ ಫಸ್ಟ್ ಕಡೆ ಬಂದಿದ್ದು ಎಲ್ಲಿ ಅಂದ್ರೆ ಇಂಡಿಯಾದ ಲಾಂಗೆಸ್ಟ್ ಬೀಚ್ ಇದೆ, ನಮ್ಮ ಕೋಲ್ವಾ ಬೀಚ್ ಗೋವಾ ಒಳಗೆ. ಅದಕ್ಕೆ ಇವತ್ತು ಇಲ್ಲಿ ಬಂದೇವಂತ. ಯಾರ್ಯಾರಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಬಂದೇವಿ. ಆಮೇಲೆ ಇಲ್ಲಿ ಐತೆ ನೋಡ್ರಿ ಕೋಲ್ವಾ ಬೀಚ್, ಅಲ್ಲೈತೆ ನೋಡ್ರಿ. ಅಲ್ಲಿ ಇದು ಎಂಡೇ ಇಲ್ಲ ಅದಕ್ಕೆ. ಆಮೇಲೆ ಇವತ್ತು ಇಲ್ಲಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ಎಲ್ಲಿ ಅಂತ ಹೇಳ್ತೇವೆ. ಆಮೇಲೆ ಭಾಳ ಅದ ಇವತ್ತು ತೋರಿಸು ನಿಮಗೆ ತೋರಿಸ್ತೇವಂತ. ಎಷ್ಟಕ್ಕೈತೆ ಅಷ್ಟು ನಿಮಗೆ ನನ್ನ ಕೈಯಾಗ ಎಷ್ಟಕ್ಕೈತೆ ಅಷ್ಟು ತೋರಿಸ್ತೀನಿ. ಆಮೇಲೆ ಏನೇನಕ್ಕೈತಿ ಏನೇನಿಲ್ಲ ಇವತ್ತು ಸೆಕೆಂಡ್ ಡೇ ಗೋವಾದಾಗ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಇನ್ನು ಯಾರ್ಯಾರು ಹೊಸಬ್ರದಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿರಿ.
ನೀವು ಕಮೆಂಟ್ ಮಾಡಿರಿ ಜಾಸ್ತಿ, ನಮ್ಗೆ ಗೊತ್ತಾಗೈತಿ ಯಾವ ಥರ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಅಂಥೇಳಿ. ನೆಕ್ಸ್ಟ್ ಎಲ್ಲಿ ಹೋಗ್ತೇವಲ್ಲ ಅಲ್ಲಿ ತೋರಿಸ್ತೇನಂತ ಬರ್ರಿ. ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ ನೀ. 1 hour later. ಕೋಲ್ವಾ ಬೀಚ್ ಮುಗಿಸ್ಕೊಂಡು ನಾವು ಬಂದೇವಿ ಎಲ್ಲಿ ಅಂದ್ರೆ ಟೆಂಪಲ್ಗೆ, ನಾರಾಯಣ್ ಟೆಂಪಲ್ ಅಂತ ಐತಿ ಇಲ್ಲಿ ಸೌತ್ ಗೋವಾದಾಗ, ಅದಕ್ಕೆ ಬಂದೀವಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಹೋಗೋದು ಎಲ್ಲಿ ಅಂದ್ರೆ ಸಮ್ ಆ್ಯಕ್ಟಿವಿಟೀಸ್ ಅದಾವ, ಅದಕ್ಕೆ ಅಲ್ಲಿ ಹೋಗ್ಬೇಕು. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಮತ್ತು ಬೇರೆ ಬೇರೆ ಅದಾವು. ನಿಮ್ಗೆ ಕ್ಲಿಪ್ ಅದು ಹಾಕಿರ್ತೇನೆ, ಯಾಕಂದ್ರೆ ನಾನು ಲಾಗ್ ಮಾಡಿಲ್ಲ, ಯಾಕಂದ್ರೆ ಕ್ಲಿಪ್ಸ್ ಮಾಡ್ಕೊಂಬಂದೇನೆ ಡೈರೆಕ್ಟ್. ಇವತ್ತು ಮತ್ತು 3ನೇ ದಿವಸ ನಾವು ಇಲ್ಲಿ ಇರೋದು, ಅದಕ್ಕೆ ಅವನ್ನೆಲ್ಲ ಕ್ಲಿಪ್ ಹಾಕಿರ್ತೇನಂತ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೇವೆ ತೋರಿಸ್ತೇವಂತ ಬರ್ರಿ. Five minutes later. minutes later. ಈಗ ನಿಮ್ಗೆ ಹೇಳ್ದಂಗೆ ಇಲ್ಲೇ ಚರ್ಚ್ ಮುಂದದೇವಿ. ಇದು ಒಳಗೆ ತೋರಿಸ್ತೇನಂತೆ ಹೆಂಗೈತಿ ಏನಿಲ್ಲ ಅನ್ನೋದು. ಆಮೇಲೆ ನಮ್ಮ ಬ್ರದರ ಇಲ್ಲೇ ಚರ್ಚ್ ಐತಿ, ಇಲ್ಲಿ ಫೋಟೋಸ್ ತಗೊಂಡೀವಿ, ಫೋಟೋಸ್ ಹಾಕ್ತೇವಂತ ನೋಡುವಂತ್ರಿ. ಒಳಗೆ ಹೆಂಗೈತಿ ಏನು ನಮ್ಗೆ ಗೊತ್ತಿಲ್ಲ, ಅಲ್ಲಿದ್ದು ತೋರ್ಸೋಕ್ಕಾಗಲಿಲ್ಲ ನಿಮ್ಗೆ ಒಳಗೆ, ಬಟ್ ಫೋಟೋಸ್ ಅದಾವು, ಫೋಟೋಸ್ ಹಾಕಿರ್ತಾನಂತ. ಆಮೇಲೆ ಈಗ ಇಷ್ಟು ಚಲೋ ಐತ್ರಿ ಬ್ಯೂಟಿ. ಅದಕ್ಕೆ ಈಗ ನಾವು ಹೊಂಟೇವಿ ನ್ಯೂ ಚರ್ಚ್. A few moments later. Two hours later. ಈಗ ಜಸ್ಟ್ 5:05 ಆಗೈತಿ. ನಾವೆಲ್ಲಿ ಬಂದೇವಂದ್ರೆ ಪ್ಯಾರಡೈಸ್ ಬಂದೇವಿ. ಇದು ಕ್ರೂಸ್ ಅಂದ್ರೆ ಬೋಟ್ ಇಷ್ಟು ದೊಡ್ಡದಾಗೈತಿ. ಮೇಲೆಲ್ಲ ಯಾವ ಥರ ಐತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಈಗ ಈ ಥರ ಐತೆ ನೋಡ್ರಿ, ಇಲ್ಲಿ ತಳಗಿಂದಿದೆ, ತಳಗೆ ಹಿಂಗಿರುತ್ತೆ. ಪ್ಯಾರಡೈಸ್ ಕ್ರೂಸ್ ಇದೆ. ಇಲ್ಲಿ ಈ ಥರ ವ್ಯೂ ಪಾಯಿಂಟ್ ಇದೆ ತಳಗಿಂದ. ಅಲ್ಲೆಲ್ಲ ಇರೋದು ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಅಂತ ಐತ್ರಿ ಪಸಂದ. ಇದು ಮ್ಯಾಗ ಹೋಗಾಕ ಮ್ಯಾಗ ಹೋಗಿ ತೋರಿಸ್ತಾರಂತ ಬರ್ರಿ, ಏನೇನೈತಿ ಏನೇನಿಲ್ಲ ಅಂತ ಅನ್ನೋದು. ಬರ್ರಿ ತೋರಿಸ್ತೇನೆ ನಿಮಗೆ. ಹಿಂಗೈತಿ ಮ್ಯಾಗೆಲ್ಲ. ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ ನಡೆಯತ್ತಾವ, DJ, ಫೋಟೋಗ್ರಾಫಿ. ಇಲ್ಲಿರೋದು ಮೇ ಬಿ 150 ಮೆಂಬರ್ಸ್ ಅದಾರ ಇಲ್ಲೆಲ್ಲ. ನಾವೀಗ ಇಲ್ಲಿ ಬಂದೇವಿ, ಎಕ್ಸ್ಪೀರಿಯನ್ಸ್ ಇರ್ಲಂತ ಬಂದೇವಿ. ಅಡ್ಡಾಡತ್ತೀವಿ ಇವತ್ತೊಂದು ದಿವಸ ಮುಗೀತು, ಮತ್ತೇನಿಲ್ಲ. ಲೈಟ್ ನೋಡ್ರಿ ಆ್ಯಕ್ಟಿವಿಟೀಸ್, ಡ್ಯಾನ್ಸಿಂಗ್. Pani sari gari re gari gari sari da pa ma pa ga ma pa ni da pa ma pa ga ma pa ma ga re sa sari gari ga ma pa ma pa da ni da gari sari da pa ga ma ni da pa sari sari ga ma pa ma gari sari da pa ma pa gari sari da pa ma pa ga ma pa ma ga re sa gari sari da pa ma pa ga ma pa ma ga re sa gari sari da pa ma pa ga ma ga re sa. ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ A few moments later. तेरी मन
इश्क का दरिया है बहता डूब जा तुझसे है कहना मेरी बाहों में आके ना 1 hour later. ಈ ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ಪ್ರೇಮ ಸುಧೇನು ಬೀರುವ ಮೂರ್ತಿ ರಾಮನೆ ಕೀರ್ತಿ ರಾಮನೆ ಸ್ಫೂರ್ತಿ ರಾಮ ಸಿತಾರ ಅಚಲ ಚರಿತೆ ಸುಂದರ ಕಾವ್ಯವೇ ಸುಂದರ ಗೀತೆ ರಾಮ್ ಸೀತಾರಾಮ್ ಸೀತಾರಾಮ್ ಜಯ ಜಯ ರಾಮ್ राम सीताराम सीताराम जय जय राम राम सीताराम सीताराम जय जय 2 hours later. ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮನೋಜ್ ಕುಮಾರ್ ಅಂತ ನೋಡಿದ್ರಂತ ಮಾಡೀನಿ ಇಷ್ಟೊತ್ತನ ಲಾಗ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ರಿ. ಏನೇನು ಸೇರ್ತು ಏನೇನು ಸೇರಿಲ್ಲ ಅನ್ನೋದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರ್ಯಾರು ಹೊಸಬ್ರದಿರಿ ಚಾನಲ್ಗೆ ಪಟ ಹೋಗಿ ಸಬ್ಸ್ಕ್ರೈಬ್ ಹೊಡೀರಿ. ಆಮೇಲೆ ನಾವಿದ್ದಿದ್ದು ಗೋವಾದಾಗ 4 ದಿವಸ. ಆಮೇಲೆ ಎಡಿಟ್ ಮಾಡೋಕೆ ಕುಂತಾಗ ಗೊತ್ತಾಗ್ತ ನಾ ಇನ್ನೂ ಲಾಗ್ ಹೆಂಡ ಮಾಡಿಲ್ಲ ಅಂತ. ಅದಕ್ಕೆ ಈಗ ಏನು ಮಾಡತ್ತೀನಿ, ನಾವು ಬಂದು ಗೋವಾದಿಂದ 3 ಡೇ ಆಯ್ತು. ಇವತ್ತು ಎಂಡ್ ಮಾಡತ್ತೀನಿ. ಆಮೇಲೆ ನಾವಿದ್ದಿದ್ದು 4 ದಿವಸ, ಅದ್ರೊಳಗೆ ಲಾಗ್ ಮಾಡೀನಿ 2 ದಿವಸ. ಇನ್ನೂ ಭಾಳ ಕ್ಲಿಪ್ ಮಿಸ್ ಆಗ್ಯಾವ್ರಿ ಇದ್ರೊಳಗೆ. ಅದು ಇನ್ನೊಂದು ಲಾಗ್ ಆಕೈತಿ, ಅದನ್ನು ಹಾಕ್ತೇನಂತ. ಆದಷ್ಟು ಬೇಗ ಬರ್ತದಂತ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕು. ಅದಕ್ಕೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಮುಂದಿನ ಲಾಗ್ದಾಗ ಸಿಗೋಣಂತ. ಬಾಯ್.